ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಇವತ್ತು ನಾನೊಂದು ಸಲಾಡ್ ಮಾಡ್ತಾ ಇದ್ದೀನಿ. ಏನಂದರೆ ಕ್ಯಾರೆಟ್ ಹಾಕಿ, ಸೌತೆಕಾಯಿ, ಟೊಮೆಟೊ, ಈರುಳ್ಳಿ ಇದೆಲ್ಲ ಹಾಕಿ ಒಂದು ಸಲಾಡ್ ಮಾಡ್ತಾ ಇದ್ದೀನಿ. ಹೆಲ್ದಿ ಸಲಾಡ್ ಇದು. ಇದು ಮಧ್ಯಾಹ್ನ ಲಂಚ್ಗೆ ಕೂಡ ತಿನ್ಬೋದು. ರಾತ್ರಿ ಡಯಟ್, ಕೆಲವರು ರಾತ್ರಿ ಎಲ್ಲ ತಿನ್ನಲ್ಲಲ್ಲ, ಏನು ಉಪವಾಸ ಇರ್ತಾರಲ್ವ ಡಯಟ್ ಅಂತ, ಅವ್ರು ಕೂಡ ತಿನ್ಬೋದು. ಅಥವಾ ಬ್ರೇಕ್ಫಾಸ್ಟ್ಗೆ ಕೂಡ ತಿನ್ಬೋದು. ಇದು ಕಡಲೆ ಹಾಕ್ತಾ ಇದ್ದೀನಿ. ಇದು ಕಪ್ಪು ಕಡಲೆ ಬರುತ್ತಲ್ಲ, ಅದನ್ನು ಹಾಕ್ತಾ ಇದ್ದೀನಿ. ಇದು ಬೇಯಿಸ್ಕೊಂಡಿದ್ದೇನೆ ನೋಡಿ, ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಇವಾಗ ಕ್ಯಾರೆಟನ್ನು ತುರ್ಕೊಂಡು ಇದನ್ನೆಲ್ಲ ಕಟ್ ಮಾಡ್ಕೊಂಡು ಆಮೇಲೆ ನಿಮಗೆ ತೋರಿಸ್ತೀನಿ ಹೇಗೆ ಮಾಡೋದು ಅಂತ. ಇದು ನೋಡಿ, ಇದು ಒಳಗಡೆ ಇದೆಯಲ್ಲ, ಇದರಲ್ಲಿ ಬೊಂಡು ಅಂತ ಹೇಳ್ತೇವೆ ನಾವು, ಈರುಳ್ಳ ಏನೋ, ಇದನ್ನು ಸ್ವಲ್ಪ ತೆಗಿಬೇಕು. ಯಾಕೆಂದರೆ ಇದು ಸ್ವಲ್ಪ ಇದಾಗಿದೆ, ಗಟ್ಟಿ ಇರುತ್ತೆ ಇದು ಬೀಜ ಇದ್ರದ್ದು. ಅದರಿಂದ ಇದನ್ನು ತೆಗೆದ್ರೆ ನಿಮಗೆ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಅದು ಬಾಯಿಗೆ ಕಚ ಕಚ ಅಂತ ಸಿಗುತ್ತೆ ಅದು. ನೋಡಿ, ಇಷ್ಟು ನಿಮಗೆ ಎಳೆದಿದ್ರೆ ಏನು ತೆಗಿಬೇಕು ಅಂತಿಲ್ಲ. ಇದು ಸ್ವಲ್ಪ ಜಾಸ್ತಿ ಬೀಜ ದೊಡ್ಡದಾಗಿದೆ, ಅದರಿಂದ ತೆಗಿಬೇಕಿದ್ರದ್ದು. ಇದೆಲ್ಲ ತೆಗೆದು ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು. ಇವಾಗ ಇದನ್ನು ಸಲಾಡ್ಗೆ ಹಾಕುವಾಗ ನಾವು ಇದರ ಸಿಪ್ಪೆ ಕೂಡ ತೆಗೆದಿದ್ದೇನೆ. ಕೆಲವರು ಸಿಪ್ಪೆ ಸಮೇತ ಹಾಕ್ತಾರೆ. ಅದು ಕೂಡ ಕೆಲವರು ಇಷ್ಟ ಇದ್ರೆ ಹಾಕ್ಕೊಳ್ಬೋದು ಸಿಪ್ಪೆ, ಇಲ್ಲಾಂದ್ರೆ ಅದು ಕೂಡ ಕಚ ಕಚ ಅಂತ ಆಗುತ್ತೆ ನಿಮಗೆ ಸಲಾಡ್ ತಿನ್ನುವಾಗ. ಯಾಕೆಂದರೆ ಇದು ಹಸಿ ಹಾಕೋದಲ್ಲ, ನಾವು ಬೇಯಿಸ್ಕೊಂಡಿರಲ್ಲ ಯಾವುದನ್ನು ಕೂಡ. ಕಡಲೆ ಒಂದನ್ನೇ ಬೇಯಿಸ್ಕೊಳ್ಳೋದು, ಬಾಕಿದನ್ನೆಲ್ಲ ಹಸಿ ಹಾಕೋದು. ಸಲಾಡ್ ಅಲ್ವಾ ಇದು, ಆದ್ರಿಂದ ಇವಾಗ ಇದನ್ನು ನೀಟಾಗಿ ತೆಗೆದು ಎಲ್ಲ ಇವಾಗ ಸಣ್ಣದಾಗಿ ಹಚ್ಕೊಳ್ಬೇಕು ಇದನ್ನು. ಇವಾಗ ಇದರ ತಿರುಳೆಲ್ಲ ತೆಗೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ. ಯಾಕೆಂದರೆ ಅದು ಒಳಗಡೆ ಎಲ್ಲ ಬೀಜ ಎಲ್ಲ ಬಲ್ತಿರುತ್ತೆ. ನಿಮಗೆ ಎಳೆದಾದರೆ ಏನೂ ಆಗಲ್ಲ, ಆದರೆ ಬಲ್ತಿದ್ರೆ ನಿಮಗೆ ಅದು ಬಾಯಿಗೆಲ್ಲ ಸಿಗುತ್ತೆ ತಿನ್ನುವಾಗ. ಇವಾಗ ಇದನ್ನು ಸಣ್ಣದಾಗಿ ಕಟ್ ಮಾಡ್ಕೊಳ್ತೇನೆ. ತುಂಬ ಸಣ್ಣ ಕೂಡ ಏನು ಬೇಕಿಲ್ಲ, ಇದು ಸೌತೆಕಾಯಿ ಅಲ್ವಾ ಸಲಾಡು. ನೀವು ಕೋಸಂಬರಿಗೆಲ್ಲ ಕಟ್ ಮಾಡ್ಕೊಡ್ತೀವಲ್ಲ, ಅಷ್ಟು ದೊಡ್ಡದಿದ್ರೆ ಸಾಕು. ಇದು ತುಂಬ ಚೆನ್ನಾಗಿರುತ್ತೆ, ಹೆಲ್ದಿ ಫುಡ್ ಕೂಡ. ಕೆಲವರು ಡಯಟ್ ಮಾಡ್ತಾರೆ, ಇವಾಗ ದಪ್ಪ ಇರ್ತಾರೆ, ಸಣ್ಣಗಾಗಬೇಕು ಅಂತೆಲ್ಲ ಇರುತ್ತಲ್ಲ ಅವರಿಗೆ. ಅವರೆಲ್ಲ ಇದನ್ನು ಒಂದು ಬಟ್ಲು ತಿಂದರೆ ನಿಮಗೆ ಊಟ ಮಾಡಬೇಕು ಅಂತಿಲ್ಲ. ಅವಾಗ ಇದರಲ್ಲಿ ಫ್ಯಾಟ್ ಕೂಡ ಕಮ್ಮಿ ಇರುತ್ತಲ್ಲ ನಿಮಗೆ, ಅದು ಕೂಡ ಒಳ್ಳೇದಾಗುತ್ತೆ ನಿಮಗೆ. ನೋಡಿ, ಇವಾಗ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಸೌತೆಕಾಯಿ ಕೂಡ ನೋಡಿ, ಸೌತೆಕಾಯಿ ಒಂದು ಫುಲ್ ಹಾಕಲಿಲ್ಲ, ಅರ್ಧ ಹಾಕಿದ್ದೇನೆ ಅಷ್ಟೇ, ಸಾಕಾಗುತ್ತೆ ಅದು. ಯಾಕೆಂದರೆ ಎಲ್ಲ ತರಕಾರಿ ಹಾಕುವಾಗ ಫುಲ್ ಆಗುತ್ತೆ. ಇದು ಅರ್ಧ ಸೌತೆಕಾಯಿ ಹಾಕಿದ್ದೇನೆ, ಮತ್ತೊಂದು ಪೀಸು ಇದು ಕ್ಯಾರೆಟ್. ಇವಾಗ ಇದನ್ನೆಲ್ಲ ಒಂದೊಂದೇ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು. ಕ್ಯಾರೆಟ್ ಹಾಕ್ತಾ ಇದ್ದೇನೆ. ತುಂಬ ಒಳ್ಳೆಯದು, ಹೆಲ್ದಿ ಫುಡ್ಡು. ಎಷ್ಟು ನಮಗೆ ಪ್ರೋಟೀನ್, ವಿಟಮಿನ್ಸ್ ಸಿಗುತ್ತೆ ನೋಡಿ. ಸೌತೆಕಾಯಿ ಇದರಲ್ಲಿ ವಾಟರ್ ಕಂಟೆಂಟ್ ತುಂಬ ಇರುತ್ತೆ. ಸಮ್ಮರಲ್ಲೆಲ್ಲ ತಿಂದರೆ ನಿಮಗೆ ತುಂಬ ದಾಹ ಆಗುತ್ತಲ್ಲ, ಅದು ಕೂಡ ಕಂಟ್ರೋಲ್ ಆಗುತ್ತೆ ಸಮ್ಮರ್ ಟೈಮಲ್ಲಿ. ಮತ್ತು ಇವಾಗ ಕಡಲೆ ಹಾಕ್ತಾ ಇದ್ದೀನಿ. ಇದು ಕಡಲೆ ಬಂದು ಹೆಸರು ಕಾಳು ಇದ್ದರೆ ಅದನ್ನು ಕೂಡ ಹಾಕ್ಕೊಳ್ಬೋದು. ಇದನ್ನು ಬೇಯಿಸ್ಕೊಂಡು ಹಾಕ್ಕೊಳ್ಬೇಕಾಯ್ತಾ, ಇದು ಹಸಿ ಹಾಕ್ಕೊಳ್ಬೇಡಿ. ಇದನ್ನು ಕೂಡ ಹಾಕ್ತಾ ಇದ್ದೀನಿ ನೋಡಿ. ಇಷ್ಟು ನೀವು ಇಷ್ಟು ಮಾಡಿಕೊಂಡ್ರೆ ನೀವು 4 ಜನ ತಿನ್ಬೋದು ಮನೆಯಲ್ಲಿ. ಒಂದು ಈರುಳ್ಳಿ ಹಾಕ್ತಾ ಇದ್ದೇನೆ ಇದಕ್ಕೆ, ಮತ್ತು ಒಂದು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೆ, ಟೊಮೆಟೊ ಹಾಕ್ತಾ ಇದ್ದೇನೆ. ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕರಿಬೇವು ಬೇಡ, ನಿಮಗೆ ಇಷ್ಟ ಬೇಕಿದ್ರೆ ಹಾಕ್ಕೊಳ್ಬೋದು. ಅದು ಸಿಗುತ್ತಲ್ಲ ಅದು ಕರಿಬೇವು, ಅದರಿಂದ ಇದು ಕೊತ್ತಂಬರಿ ಸೊಪ್ಪು ಸಣ್ಣ ಕಟ್ ಮಾಡಿ ಇದನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ. ಒಂದ್ಸಲ ಇದನ್ನೆಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲ ಕರೆಕ್ಟಾಗಿ ಅದು ಹೊಂದ್ಕೊಳ್ಬೇಕು. ಎಲ್ಲ ತರಕಾರಿ ಮತ್ತು ಕಡಲೆ, ಟೊಮೆಟೊ, ಸೌತೆಕಾಯಿ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋವರೆಗೆ ಒಂದ್ಸಲ ಮಿಕ್ಸ್ ಮಾಡಿ. ನೋಡಿ ಎಷ್ಟಾಗಿದೆ ನೋಡಿ, ಹೇಗೆ ಕಾಣ್ತಾ ಇದೆ, ಎಷ್ಟು ಹೆಲ್ದಿ ಫುಡ್ಡು. ಇದೆಲ್ಲ ತಿಂದರೆ ನಮ್ಮದು ಆರೋಗ್ಯ ಚೆನ್ನಾಗಿರುತ್ತೆ. ಮತ್ತು ಡಯಟ್ ಮಾಡುವವರಿಗೆ ಕೂಡ ಬೆಳಗ್ಗೆ ಇದನ್ನು 1 ಕಪ್ಪು ತಿಂದರೆ ಅವರಿಗೆ ಹಸಿವೇ ಆಗೋಲ್ಲ. ಈಗ ಡಯಟ್ ಮಾಡ್ತಾರಲ್ವ ಎಲ್ಲ, 1 ಕಪ್ಪು ತಿಂದು ಒಂದು ಸ್ವಲ್ಪ ಜ್ಯೂಸ್ ಎಲ್ಲ ಕುಡಿದ್ರೆ ಅವ್ರಿಗೇನು ಮಧ್ಯಾಹ್ನ ಲಂಚ್ ಮಾಡಬೇಕು ಅಂತಿಲ್ಲ, ರಾತ್ರಿ ಡಿನ್ನರ್ ಮಾಡಬೇಕು ಅಂತಿಲ್ಲ. ಚೆನ್ನಾಗಿ ಇದಕ್ಕೆ ಮಿಕ್ಸ್ ಮಾಡಿದ ಮೇಲೆ ಇವಾಗ ಇದಕ್ಕೆ ಒಂದು ಸ್ವಲ್ಪ ಇವಾಗ ಉಪ್ಪು ಹಾಕ್ತಾ ಇದ್ದೇನೆ. ಒಂದು 1/4 ಸ್ಪೂನ್ ಉಪ್ಪು ಸಾಕು ಇದಕ್ಕೆ. ಉಪ್ಪು ನೋಡ್ಕೊಂಡು ಹಾಕಿ, ಉಪ್ಪು ಜಾಸ್ತಿ ಆಗುತ್ತೆ ಅದು ಹಾಕಿದರೆ. ಮತ್ತು ಒಂದು 1/4 ಸ್ಪೂನಷ್ಟು ನಾನು ಗರಂ ಮಸಾಲೆ ಪೌಡ್ರ್ ಹಾಕ್ತಾ ಇದ್ದೇನೆ. ನೀವು ಕ್ವಾಂಟಿಟಿ ನೀವು ನೋಡ್ಕೊಂಡು ಹಾಕಿ, ನಿಮಗೆ ಬೇಕಾದಷ್ಟು ಹಾಕ್ಕೊಳ್ಬೋದು. ಕೆಲವರು ಅರ್ಧ ಸ್ಪೂನ್ ಕೂಡ ಹಾಕ್ತಾರೆ. ಮತ್ತು ಇದು ಖಾರಕ್ಕೆ ನಾನು ಹಸಿಮೆಣಸಿನ್ಕಾಯಿ ಹಾಕಲಿಲ್ಲ. ಹಸಿಮೆಣಸಿನ್ಕಾಯಿ ಸಣ್ಣ ಕಟ್ ಮಾಡಿ ಹಾಕ್ಬೋದು. ಆದರೆ ಏನಾಗುತ್ತೆ ಅಂದರೆ ನಮಗೆ ಮನೆಯಲ್ಲಿ ಮಕ್ಕಳು ಇರೋದ್ರಿಂದ ಅವ್ರಿಗೆ ಬಾಯಿಗೆ ಸಿಗುತ್ತೆ ಅದು. ಇದು ತಿನ್ನುವಾಗ ನಿಮ್ಗೆ ಹಸಿಮೆಣಸಿನ್ಕಾಯಿ ನೀವು ಬಾಯಿಗೆ ಸಿಕ್ಕಿದ್ರೆ ತಿನ್ನಲಿಕ್ಕೆ ಆಗುತ್ತೆ ಅಂದರೆ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಬೋದು. ನಾನು ಅದಕ್ಕೆ ಇಲ್ಲಿ ಖಾರದ ಪೌಡ್ರ್ ಹಾಕ್ತಾ ಇದ್ದೇನೆ. ಯಾಕಂದರೆ ನಮ್ಮ ಮನೇಲಿ ಹಸಿಮೆಣಸಿನ್ಕಾಯಿ ಬಾಯಿಗೆ ಸಿಕ್ಕಿದ್ರೆ ಮಕ್ಕಳು ಬೊಬ್ಬೆ ಹೊಡಿತಾರೆ. ಅದರಿಂದ ನಾನು ಸ್ವಲ್ಪ ಖಾರದ ಪೌಡ್ರ್ ಹಾಕ್ತಾ ಇದ್ದೇನೆ. ಖಾರ ಬೇಕು ಅಂದರೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಖಾರ ಏನು ಅಗತ್ಯ ಬರೋದಿಲ್ಲ. ಒಂದು ಸ್ವಲ್ಪ ನಾನು ಪೆಪ್ಪರ್ ಪೌಡ್ರ್ ಹಾಕ್ತಾ ಇದ್ದೇನೆ. ಚಾಟ್ ಮಸಾಲೆ ಇದ್ದರೆ ಅದನ್ನು ಕೂಡ ಹಾಕ್ಕೊಳ್ಬೋದು, ಸ್ವಲ್ಪ ಚೆನ್ನಾಗಿರುತ್ತೆ. ಸ್ವಲ್ಪ 1/4 ಸ್ಪೂನಷ್ಟು, 1/4 ಸ್ಪೂನ್ ಕೂಡ ಇಲ್ಲ, ಅದಕ್ಕಿಂತ ಕಡಿಮೆ ಸ್ವಲ್ಪ ಪೆಪ್ಪರ್ ಪೌಡ್ರ್. ಇದು ಕೂಡ ಖಾರ ಇರುತ್ತೆ, ಅದರಿಂದ ಖಾರದ ಪೌಡ್ರ್ ಹಾಕುವಾಗ ನೋಡ್ಕೊಂಡು ಹಾಕ್ಕೊಳ್ಳಿ. ಮತ್ತು ಒಂದು ಸ್ವಲ್ಪ ಇದು ಲಿಂಬೆಹಣ್ಣಿನ ರಸ, ಒಂದು ಲಿಂಬೆಹಣ್ಣಿದ್ದು ರಸ ತೆಗೆದು ಇಟ್ಕೊಂಡಿದ್ದೇನೆ. ಇದರಲ್ಲಿ ಇಷ್ಟು ಬೇಡ, ಒಂದು ಸ್ವಲ್ಪ ಸಾಕು ಹುಳಿಗೆ. ಒಂದು 1/4 ಸ್ಪೂನ್, ಅರ್ಧ ಸ್ಪೂನ್ ಅಷ್ಟು ಹಾಕಿದರೆ ಸಾಕು. ಇವಾಗ ಹಾಕಿದ್ಮೇಲೆ ಇದನ್ನೆಲ್ಲ ಒಂದ್ಸಲ ಮತ್ತೆ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಎಲ್ಲ ಹೊಂದಿಕೆ ಆಗಬೇಕು, ಅಲ್ಲಿವರೆಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ.
ತುಂಬ ಹೆಲ್ದಿ ಫುಡ್ ಇದು. ಆದಷ್ಟು ಮನೆಯಲ್ಲೆಲ್ಲ ಯೂಸ್ ಮಾಡಬೇಕು. ಹಸಿಯೇ ನೋಡಿ, ತರಕಾರಿ ಯಾವುದನ್ನು ಬೇಯಿಸ್ಕೊಳ್ಳಿಲ್ಲ ನಾವು. ಇದನ್ನೆಲ್ಲ ಸೌತೆಕಾಯಿ ಆಗ್ಬೋದು, ಇದೆಲ್ಲ ಟೊಮೆಟೊ ಎಲ್ಲ ಹಸಿಯೇ. ಅದು ತಿನ್ನಲಿಕ್ಕೂ ಕೂಡ ಚೆನ್ನಾಗಿರುತ್ತೆ. ಒಂದು ಕಪ್ ತಿಂದರೆ ನಾವು ಇಡೀ ದಿವಸ ನಮಗೆ ಹೊಟ್ಟೆ ತುಂಬಿದ ಹಾಗೆ ಇರುತ್ತೆ. ಅದನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಸಲಾಡು ರೆಡಿ ಆಯಿತು. ಸೌತೆಕಾಯಿ ಸಲಾಡ್ ರೆಡಿಯಾಗಿದೆ. ಹೆಲ್ದಿ ತರಕಾರಿ ಸಲಾಡು ರೆಡಿಯಾಗಿದೆ. ಇದನ್ನು 1 ಕಪ್ಪು ತಿಂದ ನೋಡಿ ಎಷ್ಟಾಗಿದೆ ನೋಡಿ. ನಾವು ಸ್ವಲ್ಪನೇ ಯೂಸ್ ಮಾಡಿದ್ದು, ಅದರಿಂದ 4 ಜನ ತಿನ್ಬೋದು. ಬರೀ ನಾವು ಡಯಟ್ ಮಾಡುವವ್ರು ತಿಂತೀರಂದರೆ ಒಂದು ಇಬ್ಬರಾದರೂ ತಿನ್ಬೋದು. ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ. ಮಕ್ಕಳಿಗೆ ಮಾಡಿಕೊಡಿ ಈ ರೀತಿ ಹೆಲ್ದಿ ಫುಡ್ಡೆಲ್ಲ. ಆರೋಗ್ಯ ಅವಾಗ ಚೆನ್ನಾಗಿರುತ್ತೆ ಮಕ್ಕಳಿಗೆ. ಇಲ್ಲದ್ರೆ ಸುಮ್ಮನೆ ಇದನ್ನೆಲ್ಲ ತಿಂತಾರಲ್ಲ. ಸಾಯಂಕಾಲ ಸ್ಕೂಲಿಂದ ಬಂದಾಗೆಲ್ಲ ಇದನ್ನೊಂದು ಸ್ವಲ್ಪ ಅಭ್ಯಾಸ ಮಾಡಿ ಈ ರೀತಿ ಮಾಡ್ಕೊಳ್ಳೋದನ್ನು. ಈ ವಿಡಿಯೋ ಇಷ್ಟ ಆದರೆ ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ. ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಇನ್ನೊಂದು ಹೊಸ ವಿಡಿಯೋ ತೊಗೊಂಡು ಮತ್ತೆ ಬರ್ತೀನಿ. ಬಾಯ್ ಫ್ರೆಂಡ್ಸ್.